ಇವಾಗ ಮಾಹಿತಿ ಬಂದಿಲ್ಲ. ಬಂದ ಮೇಲೆ ನಾವು ಏನಾದರೂ ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನೀವು ಹೇಳ್ತಾ ಇರೋಂಗೆ ಒಂದು ಸಂಭಾವಿತರ ಪಟ್ಟಿ ಬರ್ತಾ ಇದೆ, ಅದು ಮೀಡಿಯಾನಲ್ಲಿರೋದು. ಸದ್ಯಕ್ಕೆ ನೋಡೋಣ, ಅದು ಇನ್ನೂ ಒಂದು ತಾಸಿನಲ್ಲಿ ರಾಜಭವನಕ್ಕೆ ತಿಳಿಸ್ತಾರೆ. ಸೊ ಈ ಬಾರಿಯ ಕ್ಯಾಬಿನೆಟ್ಟು ಯಾವ ಕಾಂಬಿನೇಷನ್ ಇರಬೇಕು ಅಂತ ಬಯಸಿದರೆ ಅಥವಾ ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್? ನೋಡಿ, ನಾವು ಸಲಹೆ ಕೊಡೋದಲ್ಲ, ಹೈಕಮಾಂಡ್ ಅವ್ರ ನಿರೀಕ್ಷೆ ಏನಿದೆ, ಯುವಕರಿಗೆ ಆದ್ಯತೆ ಇರಬೇಕು ಮತ್ತು ಅದ್ರ ಜೊತೆಗೆ ಏನು ನಮ್ಮ ಹತ್ರ ಆಳವಾದಂಥ ಅನುಭವಸ್ಥರಿದ್ದಾರೆ ಅವ್ರಿಗೆ ಕೂಡ ಅವಕಾಶ ಮಾಡಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೈಕಮಾಂಡ್ ಅವರು ನಿರೀಕ್ಷೆ ಮಾಡ್ತಾಯಿದ್ದಾರೆ. ಮತ್ತು ಮಾನ್ಯ ಏನು ಭಾವಿ ಮುಖ್ಯಮಂತ್ರಿಗಳಾಗಬೇಕಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಒಂದು ಯುವ ಕರ್ನಾಟಕವನ್ನು ನಾವು ಕಟ್ಟಬೇಕು. ಸೊ ಯುವಕರಿಗೋಸ್ಕರ ಹೆಚ್ಚಿನ ಆದ್ಯತೆಗಳು, ಉದ್ಯೋಗ ಅವಕಾಶಗಳು, ಬಂಡವಾಳದ ಅವಕಾಶಗಳನ್ನು ನಾವು ಕಲ್ಪಿಸಬೇಕು. ರೈತರಿಗೆ ಒಳ್ಳೆಯದಾಗಬೇಕು, ಒಂದು ನವ ಕರ್ನಾಟಕದ ನಿರ್ಮಾಣ ಆಗಬೇಕು, ಯುಗ ಪ್ರಾರಂಭ ಆಗುತ್ತೆ ಅಂತ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಇದೆ. ಅದನ್ನು ಯಾವ ರೀತಿ ಯಾರ್ಯಾರು ಇರಬೇಕು, ಅದನ್ನು ಆ ಸಂಕಲ್ಪವನ್ನು ಕನಸನ್ನು ನನಸು ಮಾಡಲಿಕ್ಕೆ ಅಂದ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಸರ್, ಡಿ ಸಿ ಎಮ್ ಪರಿಕಲ್ಪನೆ ಸರ್, ದೊಡ್ಡ ಮಟ್ಟದಲ್ಲಿ ಹೆಚ್ಚು ಡಿ ಸಿ ಎಮ್ ಆಗ್ತಾರೆ. ನೋಡಿ, ನಾನು ಅದೇ ಹೇಳ್ತಾ ಇದ್ದೀನಿ, ಇವಾಗಿಂದಲ್ಲ, ನಾನು 1 ತಿಂಗಳಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಬರೀ ಮಾಧ್ಯಮದಲ್ಲಿ. ಯಾವಾಗ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು ಆವಾಗ ಮಾಡ್ತಾರೆ. ಸನ್ನಿವೇಶ ನೋಡಿ, ಸಂದರ್ಭ ನೋಡಿ ಮಾಡ್ತಾರೆ. ಇವತ್ತು ಆ ಸಂದರ್ಭ ಬಂದಿದೆ. ಇನ್ನೇನು ಒಂದು ಅರ್ಧ ಗಂಟೆ 1 ತಾಸಿನಲ್ಲಿ ಎಲ್ಲನೂ ಗೊತ್ತಾಗುತ್ತೆ.